ಈ ಅಧಿಕಾರಕ್ಕಾಗಿ, ಅಂತಸ್ತಿಗಾಗಿ, ಸ್ವಜನ ಪಕ್ಷಪಾತಕ್ಕಾಗಿ ರಾಜಕೀಯ ಮಾಡ್ತಾ ಇದ್ದಾರೋ ಅವರಿಗೊಂದು ಸಂದೇಶವನ್ನು ನಾವು ಕೊಟ್ಟಿದ್ದೇವೆ. ಅದೇನು ಸಂದೇಶ? ನಮ್ಮನ್ನ ಕೈಕೋಳದಲ್ಲಿಟ್ಟು ಬಂಧನದಲ್ಲಿಟ್ಟರೂ ಕೂಡ, ನಮ್ಮನ್ನ ಜೈಲಿನಲ್ಲಿಟ್ಟರೂ ಕೂಡ ಈ ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನ ಅಂತಹ ನಾಯಕರಿಗೆ ನೀಡುತ್ತದೆ ಅಂತ ಹೇಳಿ MK ಫೈಜಿ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಈ ಒಂದು ರಾಷ್ಟ್ರೀಯ ಪ್ರತಿನಿಧಿ ಸಭೆ ಆಯ್ಕೆ ಮಾಡಿದೆ. ಈ ಸಂದೇಶ ಏನು? ನೀವು ಸಾಂಪ್ರದಾಯಿಕವಾಗಿ ಕಳೆದ 78 ವರ್ಷದಿಂದ ಮಾಡಿಕೊಂಡು ಬಂದಂತಹ ಗುಲಾಮತನದ ರಾಜಕೀಯವನ್ನ ಬಿಡಿ, ಗುಲಾಮಿ ರಾಜಕೀಯನ್ನ ಬಿಡಿ, ಸ್ವಾಭಿಮಾನದ ರಾಜಕೀಯಕ್ಕಾಗಿ, ಸ್ವತಂತ್ರ ರಾಜಕೀಯಕ್ಕಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಡೆಗೆ ಬನ್ನಿ ಅನ್ನುವಂತ ಒಂದು ಸಂದೇಶವನ್ನಾಗಿರ್ತದೆ ನಾವು ನೀಡ್ತಾ ಇರುವಂಥದ್ದು. ಈಗ ನಾವು ಈ ರಾಜಕೀಯ ವ್ಯವಸ್ಥೆಯನ್ನ ಗಮನಿಸಿದ್ರೆ ಎರಡೇ ಪಕ್ಷಗಳು ಇಲ್ಲಿ ನಮಗೆ ಗೋಚರಿಸುವಂಥದ್ದು. ಒಂದು ಸಂವಿಧಾನದ ಪರ ಇರುವಂತಹ ರಾಜಕೀಯ ಪಕ್ಷಗಳು ಮತ್ತು ಸಂವಿಧಾನದ ವಿರೋಧ ಇರುವಂತಹ ರಾಜಕೀಯ ಪಕ್ಷಗಳು. ನಮ್ಮನ್ನಾಳಿದಂತಹ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಸಂವಿಧಾನ ವಿರೋಧಿ ನೀತಿಯನ್ನೇ ಅನುಸರಿಸ್ತಾ ಇರುವಂಥದ್ದು. ಜಾತೀಯತೆ, ಸ್ವಜನ ಪಕ್ಷಪಾತ, ಅದೇ ರೀತಿ ಭ್ರಷ್ಟಾಚಾರ, ಈ ರೀತಿಯಾದಂತಹ ರಾಜಕಾರಣವನ್ನಾಗಿರ್ತದೆ ಈ ಇರುವಂತಹ ರಾಜಕೀಯ ಪಕ್ಷಗಳು ಮಾಡ್ತಾ ಇರುವಂಥದ್ದು. ಹಾಗಾಗಿ ಈ ದೇಶದಲ್ಲಿ ಭ್ರಷ್ಟಾಚಾರವಿಲ್ಲದ, ಸ್ವಜನ ಪಕ್ಷಪಾತವಿಲ್ಲದ, ಕೋಮುವಾದವಿಲ್ಲದ, ಜಾತೀಯತೆ ಇಲ್ಲದ ಪ್ರಜಾತಂತ್ರವನ್ನು ಗಟ್ಟಿಗೊಳಿಸುವ ಒಂದು ರಾಜಕೀಯ ಪಕ್ಷ ಬೇಕಾಗಿದೆ, ಒಂದು ರಾಜಕೀಯ ಚಳುವಳಿ ಬೇಕಾಗಿದೆ. ಅದರ ಹೆಸರೇ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ.